ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ತರಂಗಿಣಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ. ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ಅಮ್ಮನವರು. ಭಾಗ 2 ಪ್ರಗತಿ. ಅದರಲ್ಲಿ ಅಧ್ಯಾಯ 13 ಪುನರ್ಜನ್ಮ. ಅದೊಂದು ಮಂಗಳ ಮುಂಜಾವು. ಮಹಾದೇವಿಯ ಪಾಲಿಗೆ ಹೊರಗಣ ಜಗದ ಕತ್ತಲೆಯನ್ನು ಕಳೆಯಲು ರವಿಯಾಗಮಿಸುವಂತೆ, ಜನ್ಮ ಜನ್ಮಾಂತರದ ಕಾಳಿಕೆಯನ್ನು ಕಳೆಯಲು ಗುರು ಸೂರ್ಯನ ಆಗಮನವಾಗುತ್ತಿತ್ತು. ಆಗಸ ಶುಭ್ರವಾಗಿದ್ದು ಚುಕ್ಕೆಗಳು ತೇಜಪೂರ್ಣವಾಗಿ ಮಿನುಗುತ್ತಿದ್ದವು. ತಂಗಾಳಿ ಮನಮೋಹಕವಾಗಿ ಬೀಸುತ್ತಿದ್ದಿತು. ಆಗಸದಲ್ಲಿ ಕೆಂಚಾಯೆ ಬೆಳ್ಳಿಯ ಚುಕ್ಕೆಯ ಬೆನ್ನು ಹತ್ತಿ ಬರುವಾಗ ಗುರುಲಿಂಗದೇವರು ಶಿಷ್ಯನೋರ್ವನೊಡನೆ ಮನೆಗೆ ಆಗಮಿಸಿದರು. ಮಿಂದು ಮಡಿಯುಟ್ಟು ದಂಪತಿಗಳು ಪಾದಕ್ಕೆ ನೀರೆರೆದು ಒಳಗೆ ಕರೆದೊಯ್ದರು. ಸ್ನಾನವನ್ನು ಮುಗಿಸಿದ ಗುರುಲಿಂಗದೇವರು ಹಾವುಗೆಯನ್ನು ಮೆಟ್ಟಿ ನಡೆಯುತ್ತಾ ಪೂಜೆಯ ಕೋಣೆಯನ್ನು ಹೊಕ್ಕು ಆಸನದ ಮೇಲೆ ಕುಳಿತಾಗ ಓಂಕಾರನು ಧೂಳು ಪಾದೋದಕವನ್ನು ತೆಗೆದು ಮನೆಗೆಲ್ಲ ಸಿಂಪಡಿಸಿದ. 5 ಜನ ಮುತ್ತೈದೆಯರು ಅರಿಶಿನ ಎಣ್ಣೆಯನ್ನು ಮೈಗೆಲ್ಲ ಸವರಿ ಮಹಾದೇವಿಗೆ ಅಭ್ಯಂಜನ ಸ್ನಾನ ಮಾಡಿಸಿ ಕುಳ್ಳಿರಿಸಿದ್ದರು. ಸದ್ಗುರುಗಳ ಪಾದೋದಕವನ್ನು ಸಿಂಪಡಿಸಿದರು. ಗುರುಲಿಂಗದೇವರು ಕುಳಿತು ಸೂತ್ರವನ್ನು ಹಿಡಿದರು. ಉದ್ದವಾದ ಸೂತ್ರದ ಮತ್ತೊಂದು ತುದಿಯನ್ನು ಹಿಡಿದು ಮಹಾದೇವಿ ಮೆಲ್ಲನೆ ಮುಂದಡಿ ಇಡುತ್ತಾ ನಡೆದಳು. ಕೋಣೆಯ ಬಾಗಿಲಲ್ಲಿ ಕಾಲಿಕ್ಕಿದ ಆಕೆಯನ್ನು ಗುರುಗಳು ನೋಡಿದರು. ತಮ್ಮ ಕಣ್ಣೆದುರಿಗೆ ಹುಟ್ಟಿ ಅಂಬೆಗಾಲಿಟ್ಟು ದಟ್ಟಡಿಯಿಟ್ಟು ಬೆಳೆದ ಮಹಾದೇವಿ ಈಗ ಪ್ರೌಢ ಹೆಣ್ಣಿನಂತೆ ತೋರುತ್ತಿದ್ದಳು. ಹುಟ್ಟಿದ್ದ ಹೊಸದಾದ ಬಿಳಿಯ ಸೀರೆ ಜ್ಞಾನವೇ ಮೂರ್ತಿಗೊಂಡ ಸರಸ್ವತಿಯ ರೂಪವನ್ನು ನೆನಪಿಗೆ ತರುತ್ತಿತ್ತು. ಅದೇ ಆಗ ಎಣ್ಣೆ ನೀರೆರೆದುಕೊಂಡು ಒಣಗಲೆಂದು ಬಿಚ್ಚಿದ್ದ ಕೂದಲು ಬೆನ್ನು ತುಂಬೆಲ್ಲ ಚೆದುರಿ ಬಿದ್ದು ಮೊಣಕಾಲನ್ನು ಸೋಂಕುತ್ತಿದ್ದವು. ಶಿವನನ್ನು ಒಲಿಸ ಹೊರಟ ಪರ್ವತ ರಾಜಕುಮಾರಿಯಂತೆ ಅವರಿಗೆ ಕಂಡಳು. ಸೌಂದರ್ಯವು ಸಾಕಾರಗೊಂಡಂತಹ ಪುತ್ಥಳಿಯನ್ನು ಕಂಡು ವಾತ್ಸಲ್ಯ ತುಂಬಿದ ದನಿಯಲ್ಲಿ ಬಾ ಮಗಳೇ ಎಂದು ಕರೆದರು. ಪರಮಾತ್ಮ, ಎಂತಹ ಅಪರೂಪದ ಚಲುವನ್ನು ಕಟೆದು ಇಟ್ಟಿದ್ದೀಯಾ, ಈ ಕಂದನ ರಕ್ಷಣೆ ನಿನ್ನದು ತಂದೆ ಅಂತರಂಗದಲ್ಲಿ ಪ್ರಾರ್ಥಿಸಿದರು. ಮಹಾದೇವಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಪದ್ಮಾಸನದಲ್ಲಿ ಕುಳಿತಳು. ಗುರುಲಿಂಗದೇವರು ಇಷ್ಟಲಿಂಗ ಪೂಜೆಯನ್ನು ಮಾಡಿದರು. ಬಳಿಕ ಮಹಾದೇವಿಯನ್ನು ಎದುರಿನಲ್ಲಿದ್ದ ಸಮೀಪದ ಆಸನದಲ್ಲಿ ಕುಳ್ಳಿರಿಸಿದರು. ಮಗು, ನಿನಗೆ ಲಿಂಗಧಾರಣೆ ಆಗಿದೆ. ಈಗ ಆಗುವುದು ಲಿಂಗ ದೀಕ್ಷೆ. ಅದು ಮದುವೆಗೆ ಮುನ್ನ ನಡೆಯುವ ನಿಶ್ಚಯ ಕಾರ್ಯವಿದ್ದಂತೆ. ಇದು ಲಗ್ನ ಕಾರ್ಯದಂತೆ. ಅಲ್ಲಿ ತಾಯಿ ತಂದೆಯರು ಮಗುವನ್ನು ಶಿವಪಥದಲ್ಲಿ ನಡೆಸುತ್ತೇವೆಂದು ಪ್ರತಿಜ್ಞೆ ಕೈಗೊಂಡರೆ, ಇಲ್ಲಿ ನೀನೇ ಸ್ವತಃ ಪ್ರತಿಜ್ಞೆ ಕೈಗೊಳ್ಳಬೇಕು. ಲಿಂಗಪತಿಯೊಡನೆ ಶರಣಸತಿಯಾಗಿ ಆಧ್ಯಾತ್ಮಿಕ ಸಂಸಾರವನ್ನು ಆರಂಭಿಸಲು ಗುರುವು ಈ ದೈವೀ ವಿವಾಹವನ್ನು ಮಾಡುವನು ತಾಯಿ. ಇಲ್ಲಿ ನಾನೇ ತೆತ್ತಿಗ, ನೀನು ಮದುವಳಿಗೆ, ಲಿಂಗದೇವನೇ ಮದುವಣಿಗ, ವಿಶ್ವದ ಬಂಧುಗಳೇ ನಿಬ್ಬಣಿಗರು. ಭಕ್ತಿಯ ಮಂಟಪ, ಜ್ಞಾನದ ಚಪ್ಪರ, ವಿರಕ್ತಿಯ ಹಸೆಮಣೆ, ಸರ್ವಜ್ಞನಾದ ಗಂಡ, ಸದಾಚಾರಿಯಾದ ಹೆಂಡತಿ, ಇದು ಎಂದೆಂದೂ ಬಿಡದ ಬಾಳುವೆ. ಶರಣಸತಿಯ ಮದುವೆ. ಜಗದಾದಿ ಗಂಡರನ್ನು ಹೆಂಡಿರನ್ನಾಗಿ ಆಳುವ ಧೀರ ಗಂಡನ ಶರಣಸತಿ ನೀನು. ಅವನ ನಿಷ್ಠಾವಂತ ಸತಿಯಾಗಿ ಜಗನ್ಮಾತೆಯಾಗು ಎಂದು ಉಪದೇಶಿಸುತ್ತಾ ಮಹಾದೇವಿಯ ಇಷ್ಟಲಿಂಗವನ್ನು ಕೈಲಿ ಹಿಡಿದು ಪೂಜಿಸಿ ತ್ರಾಟಕ ಯೋಗ ಮಾಡಿ ಅದಕ್ಕೆ ಚಿತ್ಕಳೆಯನ್ನು ತುಂಬಿದರು. ತಮ್ಮ ತಪಸ್ಸನ್ನು ಧಾರೆ ಎರೆಯುವಂತೆ ದೈವೀ ಶಕ್ತಿಯನ್ನು ಪ್ರತಿಷ್ಠಾಪಿಸಿ ನುಡಿದರು. ಮಗಳೇ, ಇದು ನಿನ್ನ ಪುನರ್ಜನ್ಮ. ಶಾರೀರಿಕ ಬದಲಾವಣೆಯೊಡನೆ ಮಾನಸಿಕ ಬದಲಾವಣೆಯೂ ಆಗುವ ಸಂಗಮ ಕಾಲ. ಪ್ರಾಕೃತಿಕವಾಗಿ ತಾಯಿ ತಂದೆಯರ ಗರ್ಭದಲ್ಲಿ ಜನ್ಮಿಸಿದ್ದ ನೀನು ಇಂದು ಆತ್ಮಿಕವಾದ ಹುಟ್ಟನ್ನು ಹೊಂದುವೆ. ಭವದ ಬಂಧನವ ಕಳಚಿ ಭಕ್ತತ್ವಕ್ಕೆ ತರುವೆ. ನಿನ್ನ ಅಂಗದ ಮೇಲೆ ಬರಲಿರುವ ಗೋಲಾಕಾರದ ಇಷ್ಟಲಿಂಗವು ಜಗದಗಲ ಮುಗಿಲಗಲ ವಿಶ್ವವ್ಯಾಪಿಯಾಗಿರುವ ಪರಮಾತ್ಮನ ಕುರುಹು. ವಿಶ್ವದ ಆಕಾರದಲ್ಲಿ ವಿಶ್ವಾತ್ಮನನ್ನು ಪೂಜಿಸುವ ಪುಣ್ಯ ನಿನಗೆ ದೊರೆಯಿತು. ನಿನ್ನ ಕೈಗೆ ಕೊಡುತ್ತಿರುವ ಇಷ್ಟಲಿಂಗದಲ್ಲಿ 2 ಭಾಗಗಳಿವೆ. ಒಂದು ಒಳಗಿನ ಹುಟ್ಟುಲಿಂಗ ಪಂಚಸೂತ್ರಲಿಂಗ, ಇನ್ನೊಂದು ಆ ಹುಟ್ಟುಲಿಂಗವನ್ನು ಸುತ್ತುವರಿದಿರುವ ಕಂತೆ. ನಿರಾಕಾರನಾದ ದೇವನ ಶರೀರವೇ ಬ್ರಹ್ಮಾಂಡ. ಇದು ದೇವನಿದ್ದಾನೆ ಎಂಬುದಕ್ಕೆ ಪರಮಸಾಕ್ಷಿ. ಹಾಗೆಯೇ ಆತ್ಮನ ಶರೀರವೇ ಪಿಂಡಾಂಡ. ಇದು ಜೀವಾತ್ಮನಿದ್ದಾನೆ ಎನ್ನುವುದಕ್ಕೆ ಸಾಕ್ಷಿ. ಮೂರ್ತಿ ಪೂಜೆಯ ವಿರೋಧಕರಾದ ಗುರು ಬಸವಣ್ಣನವರು ಯಾವ ಮಾನವಾಕಾರದಲ್ಲಿ ದೇವನನ್ನು ಸೃಜಿಸದೆ
ವಿಶ್ವಾತ್ಮ ತತ್ವವನ್ನು ಗೋಲಾಕಾರದ ಕಂತೆಯ ರೂಪದಲ್ಲಿ, ದೇಹಾತ್ಮ ತತ್ವವನ್ನು ಶಾಂಭವಿ ಮುದ್ರೆಯಾಕಾರದಲ್ಲಿ ರೂಪಿಸಿ, ಬ್ರಹ್ಮಾಂಡದಲ್ಲಿ ಪಿಂಡಾಂಡವಿದೆ, ದೇವನ ಗರ್ಭದಲ್ಲಿ ಜೀವನಿದ್ದಾನೆ ಎಂಬ ತತ್ವದ ಮೇಲೆ ಕಂತೆಯಲ್ಲಿ ಹುಟ್ಟುಲಿಂಗವನ್ನು ಹುದುಗಿಸಿ ಕೊಟ್ಟಿದ್ದಾರೆ. ನೋಡುವುದು ನೋಡಲ್ಪಡುವುದಿಲ್ಲ, ನೋಡಲ್ಪಡುವುದು ನೋಡುವುದಿಲ್ಲ. ಕಣ್ಣು ನೋಡುತ್ತದೆ, ನೋಡಲ್ಪಡುವುದಿಲ್ಲ. ಆತ್ಮ ತಿಳಿಯುತ್ತದೆ, ತಿಳಿಯಲ್ಪಡುವುದಿಲ್ಲ. ನೋಡುವುದು ನೋಡಲ್ಪಡಬೇಕಾದರೆ ಕನ್ನಡಿಯ ಸಹಾಯ ಬೇಕು. ಹಾಗೆಯೇ ಆತ್ಮವು ತಿಳಿಯಲ್ಪಡಬೇಕಾದರೆ ಲಿಂಗದರ್ಪಣವು ಬೇಕು. ತಾನಾರೆಂದು ತಿಳಿಯಲಿಕ್ಕೆ ಈ ಇಷ್ಟಲಿಂಗ ದರ್ಪಣವು ಅವಶ್ಯ. ಸತ್ ಅಥವಾ ಇರುಹಿನ ಸ್ವರೂಪವಾದ ಪರಮಾತ್ಮ, ಚಿತ್ ಅಥವಾ ಅರುಹಿನ ಸ್ವರೂಪವಾದ ಜೀವಾತ್ಮ ಎರಡನ್ನೂ ಬೆಸೆಯುವ ಆನಂದ ಸ್ವರೂಪವಾದುದು ಇಷ್ಟಲಿಂಗ. ಆದ್ದರಿಂದ ಇದು ಅವಯವ ಸಹಿತವಾದ ಮೂರ್ತಿ ಪೂಜೆಯಲ್ಲ, ನಿರವಯವ ಪರಮಾತ್ಮನ ಪೂಜೆ. ತನ್ನನ್ನು ಬಿಟ್ಟು ಬೇರೊಂದು ವಸ್ತುವಿನ ಪ್ರತೀಕೋಪಾಸನೆಯಲ್ಲ, ಅಹಂಗ್ರಹೋಪಾಸನೆ. ಬ್ರಹ್ಮಾಂಡಗತವಾದ ಮಹಾಲಿಂಗಪತಿಯನ್ನು, ಪಿಂಡಾಂಡಗತವಾದ ಆತ್ಮಸತಿಯನ್ನು ಬೆಸೆಯುವ ಮಾಂಗಲ್ಯದಂತೆ ಈ ಇಷ್ಟಲಿಂಗ. ಇದನ್ನು ನೆಟ್ಟನೆ ಪೂಜಿಸಿ ಭವಗೆಡು. ನಿನ್ನ ಕರಸ್ಥಲಕ್ಕೆ ಕೊಡುತ್ತಿರುವ ಈ ತತ್ವವನ್ನು ಮನಸ್ಥಲ, ತದನಂತರ ಭಾವಸ್ಥಲದಲ್ಲಿ ಅಳವಡಿಸು. ಆನಂತರ ಜ್ಞಾನಸ್ಥಲದಲ್ಲಿ ನೆಲೆ ನಿಲ್ಲಿಸಿ ಸರ್ವಾಂಗದಲ್ಲೂ ಮೈಗೂಡಿಸಿಕೊಂಡು ಲಿಂಗ ನಡೆ, ಲಿಂಗ ನುಡಿಗಳಿಂದ ಬಾಳು. ತಮ್ಮ ಕೈಯಲ್ಲಿದ್ದ ಇಷ್ಟಲಿಂಗವನ್ನು ಮಹಾದೇವಿಯ ಅಂಗೈಯೊಳಗೆ ಬರೆದ ಪಂಚಕೋನ ಮತ್ತು ಪ್ರಣವದ ಮೇಲಿರಿಸಿ, ತಮ್ಮ ಹಸ್ತವನ್ನು ಮಸ್ತಕದ ಮೇಲಿರಿಸಿ ಭಾವಲಿಂಗ ಸಂಬಂಧ ಮಾಡಿ ಬಲಗಿವಿಯೊಳಗೆ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಉಸುರಿ ಮಹಾದೇವಿಯಿಂದ ಪುನರುಚ್ಚಾರಣೆ ಮಾಡಿಸಿದರು. ಮಹಾಚೈತನ್ಯವು ತನ್ನ ಸರ್ವಾಂಗವನ್ನು ಪ್ರವೇಶಿಸಿದಂತಾಗಿ ಹರ್ಷಿತಳಾದ ಮಹಾದೇವಿ ಪ್ರಣವ ಪಂಚಾಕ್ಷರಿಯನ್ನು ಮನನಿಸತೊಡಗಿದಳು. ಆಗ ಮತ್ತೆ ಗುರುಗಳು ನುಡಿದರು, ಈ ನರಜನ್ಮ ಮತ್ತು ಶರೀರ ದೇವರ ಕೊಡುಗೆ. ಇವು ಇರುವುದು ಕೇವಲ ವಿಲಾಸ, ಲೌಕಿಕ ತೃಪ್ತಿಗಲ್ಲ, ದೇವನ ಒಲುಮೆ ಗಳಿಸಲಿಕ್ಕೆ. ಆದರ್ಶ ಗುರಿಯನ್ನಿಟ್ಟುಕೊಂಡು ನಿಷ್ಠಾವಂತ ಸಾಧನೆಯಿಂದ ಮುಂದುವರಿ. ತಾಡ ಓಲೆಯ ಕಟ್ಟೊಂದನ್ನು ಕೈಗೆ ಇರಿಸಿ, ಇದು ಬಸವ ಜಗದ್ಗುರುವಿನ ವಚನ, ಇದೇ ನಮ್ಮ ಆಚಾರ ಸಂಹಿತೆ. ಇಷ್ಟಲಿಂಗವೆಂಬ ಕುರುಹನ್ನು, ವಚನ ಸಾಹಿತ್ಯದ ಸಂವಿಧಾನವನ್ನು ಕೊಟ್ಟ ಅವರೇ ನಮ್ಮ ಧರ್ಮಗುರು, ಮಂತ್ರಪುರುಷ, ಶರಣಾಗತ ರಕ್ಷಕ ಎಂಬ ನಂಬಿಕೆ ಬೆಳೆಸಿಕೊ ಎಂದು ಗುರುಲಿಂಗ ದೇವರು ಹೇಳಿದರು. ಮಗಳೇ, ಈ ಬರಿದಾದ ತಾಳೆಗರಿಗಳನ್ನು ಸಾಂಕೇತಿಕವಾಗಿ ಕೊಡುವೆ. ಈ ಓಲೆಕಂಠವನ್ನು ಹಿಡಿ. ನಿನ್ನ ಅನುಭವವನ್ನು ಕವಿ ಕೋಗಿಲೆಯಾಗಿ ಕನ್ನಡ ನುಡಿಯ ಬನದಲ್ಲಿ ಹಾಡು. ಆ ಕರೆ ವಿಶ್ವವನ್ನು, ವಿಶ್ವಾತ್ಮನನ್ನು ಖಂಡಿತ ಕೂಗಿ ಕರೆಯುವುದು. ಲಿಂಗದೇವ ಚನ್ನಮಲ್ಲಿಕಾರ್ಜುನನ ಚೆನ್ನ ಸತಿಯಾಗು. ತಾಡ ಓಲೆ ಕಂಠವನ್ನು ಕೈಗಿತ್ತು ಎರಡೂ ಹಸ್ತಗಳನ್ನು ಮಹಾದೇವಿಯ ತಲೆಯ ಮೇಲಿರಿಸಿದಾಗ ಆಕೆಗೆ ಅಪೂರ್ವ ಆನಂದವೆನಿಸಿತು. ಹೃದಯ ಕಮಲದಲ್ಲಿ ದೃಷ್ಟಿ ಇರಿಸುವಂತೆ ಎಡಗೈಯಲ್ಲಿ ಇಷ್ಟಲಿಂಗವಿಟ್ಟು ಮೂಗಿನ ನೇರಕ್ಕೆ 12 ಅಂಗುಲ ದೂರದಲ್ಲಿ ಹಿಡಿದು ದೃಷ್ಟಿ ನಿಲ್ಲಿಸಿದಾಗ ತನ್ಮಯತೆಯ ತೆರೆ ಅವಳನ್ನು ಬಳಸಿತು. ಎಷ್ಟೋ ಕ್ಷಣಗಳವರೆಗೆ ಬಹಿರಂಗದ ಅರಿವಿರಲಿಲ್ಲ. ಎಚ್ಚರಗೊಂಡು ಪಾದೋದಕ ಪ್ರಸಾದವನ್ನು ಸ್ವೀಕರಿಸಿ ಇಷ್ಟಲಿಂಗವನ್ನು ಕಣ್ಣಿಗೆ ಮುಟ್ಟಿಸಿ ಮೇಲೆದ್ದ ಗಂಧದ ಕರಡಿಗೆಯಲ್ಲಿರಿಸಿದಳು. ಮಹಾದೇವಿ, ನಿನ್ನ ಸಾಧನೆ ದೃಢವಾಗಿರಲಿ. ತಮ್ಮ ಅನುಗ್ರಹವಿದ್ದರಾಯಿತು ಗುರುಗಳೇ, ವಿನಯದಿಂದ ನುಡಿದಳು. ಶಿಷ್ಯನ ಗುರುಭಕ್ತಿ, ಗುರುವಿನ ಶಕ್ತಿ ಎರಡೂ ಇದ್ದರೇನೆ ಗುರಿ ಮುಟ್ಟಲು ಸಾಧ್ಯ. ದೀಪದಲ್ಲಿ ಎಣ್ಣೆ ಬತ್ತಿ ಇದ್ದು ಬೆಳಗನ್ನಂಟಿಸದಿದ್ದರೆ ದೀಪ್ತಿ ಸಾಧ್ಯವಾಗದು. ಎಣ್ಣೆ ಬತ್ತಿ ಇಲ್ಲದಾಗ ದೀಪವನ್ನಂಟಿಸಿದರೂ ಅಂಟದು. ನಿನ್ನ ಕಾಯದ ಪ್ರಣತೆಯಲ್ಲಿ ಭಕ್ತಿಯ ತೈಲ, ಸದಾಚಾರದ ಬತ್ತಿ ಎರಡೂ ಇವೆ ತಾಯಿ. ನಾನು ಹೊತ್ತಿಸಿದ ಜ್ಞಾನದೀವಿಗೆ ಉಜ್ವಲವಾಗಿ ಉರಿದು ಜಗಕ್ಕೆ ಬೆಳಕು ನೀಡುವುದೆಂಬ ವಿಶ್ವಾಸವಿದೆ. ಕಲಾವಿದನು ಎಷ್ಟೋ ವಿಗ್ರಹಗಳನ್ನು ಕಟ್ಟೆಯುವನು, ಆದರೆ ಕೆಲವು ಮಾತ್ರ ಅವನನ್ನು ಕೀರ್ತಿವಂತನನ್ನಾಗಿ ಮಾಡುವವು. ಸಾಹಿತಿ ಎಷ್ಟೋ ಕೃತಿಗಳನ್ನು ರಚಿಸುವನು, ಆದರೆ ಕೆಲವು ಕೃತಿಗಳು ಅವನನ್ನು ಅಮರನನ್ನಾಗಿ ಮಾಡುವವು. ಸ್ವಾತಿ ಮಳೆಯ ನೀರು ಕಾಯ್ದ ಹೆಂಚಿನ ಮೇಲೆ ಬಿದ್ದಾಗ ಹಿಂಗುವುದು, ಕಮಲಪತ್ರದ ಮೇಲೆ ಬಿದ್ದಾಗ ಸುಮ್ಮನೆ ನಿಲ್ಲುವುದು, ಆದರೆ ಕಪ್ಪೆಯ ಚಿಪ್ಪಿನಲ್ಲಿ ಬಿದ್ದಾಗ ಮುತ್ತಾಗಿ ಮೆರೆಯುವುದು. ನನ್ನ ಕಾರುಣ್ಯದ ನೀರನ್ನು, ಬೋಧೆಯನ್ನು ಹಲವಾರು ಜನಕ್ಕೆ ಅನುಗ್ರಹಿಸಿರುವೆ. ನಿನ್ನ ತಾಯಿಯಂತಹ ಲೌಕಿಕತೆಯಲ್ಲಿ ಕಾಯ್ದ ಹೃದಯದಲ್ಲಿ ಅದು ಹಿಂಗಿ ಹೋಗಿದೆ. ನಿನ್ನ ತಂದೆಯಂತಹ ಸಾತ್ವಿಕ ಜೀವಿಯ ಹೃದಯದ ಎಲೆಯ ಮೇಲೆ ಯಥಾರೂಪದಲ್ಲಿ ನಿಂತಿದೆ. ಆದರೆ ನಿನ್ನ ಹೃದಯ ಚಿಪ್ಪಿನಲ್ಲಿಳಿದು ಅದು ಅಮರ ಸಂದೇಶದ ಮುತ್ತಾಗಿ ಹೊರಬರಲವ್ವ. ಇದು ನನ್ನ ಸಂಕಲ್ಪ. ಇದೇ ನೀನು ಸಲ್ಲಿಸಬಲ್ಲ ಗುರುದಕ್ಷಿಣೆ. ಗುರುಲಿಂಗ ದೇವರ ಕಂಠ ಗದ್ಗದಿತವಾಗಿತ್ತು. ಆಗಲಿ ತಂದೆ, ನಿಮ್ಮ ಸಂಕಲ್ಪವನ್ನು ಪೂರೈಸುವ ಶಕ್ತಿಯನ್ನು
ಚನ್ನಮಲ್ಲಿಕಾರ್ಜುನನು ದಯಪಾಲಿಸಲಿ. ಗುರುಗಳ ಪಾದದ ಮೇಲೆ ತಲೆ ಇರಿಸಿದಳು. ಕ್ಷಣಕಾಲ ವಾತ್ಸಲ್ಯಪೂರ್ಣ ಹಸ್ತದಿಂದ ತಲೆಯನ್ನು ನೇವರಿಸಿದರು. ಈ ಅಪೂರ್ವ ಗಳಿಗೆಯನ್ನು ಕಂಡು ಅಲ್ಲಿಯೇ ಕುಳಿತಿದ್ದ ಓಂಕಾರನ ಕಣ್ಣುಗಳು ಹನಿಗೂಡಿದವು. ಸದ್ಯ ಲಿಂಗಮ್ಮನು ಅಲ್ಲಿಲ್ಲದೆ ಅಡಿಗೆಯ ಮನೆಯ ಗಡಿಬಿಡಿಯಲ್ಲಿದ್ದುದರಿಂದ ಸಮಾಧಾನದ ಉಸಿರು ಬಿಟ್ಟನು. ಮಹಾದೇವಿ ಮೇಲೆದ್ದಳು. ಅದೊಂದು ಅಮೃತ ಗಳಿಗೆ ಎನಿಸಿತ್ತು. ಪುನರ್ಜನ್ಮವನ್ನು, ಆತ್ಮಿಕ ಹುಟ್ಟನ್ನು ಪಡೆದು ಉತ್ಸುಕ ಚೇತನಳಾಗಿ ಮಹಡಿಯನ್ನೇರಿದಳು. ಉಳಿದ ಪರಿವಾರದವರೆಲ್ಲ ಪಾದೋದಕ ಪ್ರಸಾದವನ್ನು ಸ್ವೀಕರಿಸುವುದರಲ್ಲಿ ಉದ್ಯುಕ್ತರಾದರು. ಮಹಾದೇವಿಯು ಬಿಸಿಲು ಮಹಡಿಯ ಬಯಲಲ್ಲಿ ಕುಳಿತಾಗ ಜಗತ್ತೆಲ್ಲವೂ ಹೊಸ ರೂಪವನ್ನು ಪಡೆದಂತೆನಿಸಿತು. ಸುಪ್ರಭಾತದ ಸೂರ್ಯ ಹಿತವಾದ ಬೆಳಗು ಚೆಲ್ಲುತ್ತಿದ್ದ. ಅವನ ಮೃದುವಾದ ಚೇತೋಹಾರಿ ಕಿರಣದ ಅಪ್ಪುಗೆಯಿಂದ ಹೂಗಳು ತುಟಿಬಿರಿದು ನಗುತ್ತಾ ಮೆಲ್ಲನೆ ತೀಡುವ ತಂಗಾಳಿಗೆ ತಲೆದೂಗುತ್ತಿದ್ದವು. ಬೆಳ್ಕದಿರನ ಕಿರಣ ಸ್ಪರ್ಶದಿಂದ ಹುಲ್ಲನ್ನು ಅಪ್ಪಿಕೊಂಡ ಮಂಜಿನ ಹನಿಗಳು ಮುತ್ತಿನ ಮಣಿಗಳಂತೆ ಹೊಳೆಯುತ್ತಿದ್ದವು. ದೊಡ್ಡ ದೊಡ್ಡ ಗಿಡಗಳು ನಿದ್ರೆಯಿಂದೆದ್ದಂತೆ ತೋರುತ್ತಿದ್ದವು. ಜಗತ್ತು ರಮ್ಯವಾಗಿ ಚಟುವಟಿಕೆಯ ಆಗರವಾಗಿ ತೋರತೊಡಗಿತು. ವಿಶಿಷ್ಟ ಚೇತನವೊಂದು ಎಲ್ಲೆಡೆ ಓತಪ್ರೋತವಾಗಿ ಹರಿಯುವ ಅನುಭವವಾಯಿತು. ಮಹಾದೇವಿ ಮೆಲ್ಲನೆ ಗುಣಗುಣಿಸಿ ಹಾಡುತ್ತಾ ಏನನ್ನೋ ಬರೆದಳು. ಮತ್ತೊಮ್ಮೆ ತಿದ್ದಿ ಸರಿಪಡಿಸಿದಳು. ಅದನ್ನು ಎತ್ತಿಕೊಂಡು ಪೂಜೆಯ ಕೋಣೆಗೆ ಬಂದಾಗ ಮಂಗಲ ನಡೆಯುತ್ತಿತ್ತು. ಗುರುದೇವ, ನಿಮಗೆ ಅರ್ಪಿತ ಮಾಡುವುದೆಲ್ಲವೂ ತಂದೆ ತಾಯಿಯರ ಸಂಪತ್ತು. ನನಗಾಗಿ ನಿಮ್ಮ ಶ್ರೀಪಾದಕ್ಕೆ ಕಿರುಕಾಣಿಕೆ ನೀಡುತ್ತಿರುವೆ, ಸ್ವೀಕರಿಸಿ ತಂದೆ. ಭಾವುಕಳಾಗಿ ತಾಡವೋಲೆಯ ಗರಿಯನ್ನು ಇಟ್ಟಳು. ಗುರುಲಿಂಗ ದೇವರು ಮೆಲ್ಲನೆ ಊದಿದರು. ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಪರಮಸುಖವ ತೋರಿದ ಗುರುವೇ, ಭವಿ ಎಂಬುದ ತೊಡೆದು ಭಕ್ತೆಯೆಂದೆನಿಸಿದ ಗುರುವೇ, ಚನ್ನಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೇ, ನಮೋ ನಮೋ. ಬಹುಸುಂದರ ಅರ್ಥಗರ್ಭಿತ ಭಲೆ ಉದ್ಗಾರ ತೆಗೆದರು. ಅವರ ಮುಖದ ಮೇಲೆ ಆನಂದದ ಮಹಾಪೂರ ಹರಿಯಿತು. ಭೂಮಿಯ ಗರ್ಭದಲ್ಲಿ ಅನಂತಗಾಲ ಗುಪ್ತವಾಗಿದ್ದು ನಿಮಿತ್ತ ಮಾತ್ರ ಅವಕಾಶ ಸಿಕ್ಕಾಗ ಹೊರಹೊಮ್ಮುವ ಬುಗ್ಗೆಯಂತೆ ಮಹಾದೇವಿಯ ಅನಂತ ಜನ್ಮದ ಸಂಸ್ಕಾರಗಳ ಸಂಗ್ರಹ ನಿಮಿತ್ತ ಸಂಸ್ಕಾರವಾದ ದೀಕ್ಷೆಯ ನಂತರ ಹೊರಹೊಮ್ಮಿತು. ಮಗಳೇ, ಹಾಡಬಲ್ಲೆಯ? ಸುಶ್ರಾವ್ಯ ಕಂಠದಲ್ಲಿ ಹಾಡತೊಡಗಿದಳು. ಸಂಸಾರ ಸಂಘದಲ್ಲಿರ್ದೆ ನೋಡ ನಾನು, ಸಂಸಾರ ನಿಸ್ಸಾರವೆಂದು ತೋರಿದ ನೆನಗೆ ಶ್ರೀಗುರು, ಅಂಗವಿಕಾರದ ಸಂಘವ ನಿಲ್ಲಿಸಿ ಲಿಂಗವನಂಗದ ಮೇಲೆ ಸ್ಥಾಪ್ಯವ ಮಾಡಿದ ನೆನ್ನ ಗುರು, ಹಿಂದಣ ಜನ್ಮವ ತೊಡೆದು ಮುಂದಣ ಪಥವ ತೋರಿದ ನೆನ್ನ ತಂದೆ, ಚನ್ನಮಲ್ಲಿಕಾರ್ಜುನನ ನಿಜವ ತೋರಿದ ನೆನ್ನ ಗುರು. ಜೋಳದ ಬೆಳೆಯ ಹೋಗಿ ಮುತ್ತಿನ ತೆನೆಯನ್ನು ಪಡೆದಷ್ಟು ಸಂಭ್ರಮವಾಯಿತು ಗುರುಲಿಂಗ ದೇವರಿಗೆ. ನಿನ್ನ ಸಾಧನೆ ದೈವೀ ಶಕ್ತಿಯ ಬೆಂಗಾವಲಿನಲ್ಲಿ ಅವ್ಯಾಹತವಾಗಿ ಮುಂದುವರಿಯಲಿ. ಸ್ತ್ರೀ ಸ್ವಾತಂತ್ರ್ಯದ ಕಹಳೆಯನ್ನುದಲು ಪರಮಾತ್ಮನು ನಿನ್ನನ್ನು ಸಾಧನವನ್ನಾಗಿ ಮಾಡಿಕೊಳ್ಳುವನು ಎಂದು ಹೃದಯ ತುಂಬಿ ಹರಸಿದರು. ಮಂಗಲ ನಡೆಯುವಾಗ ಅಡಿಗೆಯ ಸಿದ್ಧತೆಯಲ್ಲಿ ತೊಡಗಿದ್ದ ಲಿಂಗಮ್ಮ ಬಂದು ಭಾಗಿಯಾದಳು. ಸದ್ಗುರುಗಳಿಗೆ ಆರತಿ ಬೆಳಗಿ ಪುಷ್ಪವೇರಿಸಿ ನಮಸ್ಕರಿಸಿ ನುಡಿದಳು. ಒಳ್ಳೆಯ ವರ ಬೇಗನೆ ಸಿಕ್ಕಿ ಮಹಾದೇವಿ ಉತ್ತಮ ಗೃಹಿಣಿಯಾಗುವಂತೆ ಆಶೀರ್ವದಿಸಿ ಗುರುದೇವ. ಗುರುಗಳು ಮಹಾದೇವಿಯನ್ನು ನಿಟ್ಟಿಸಿದರು. ಅವಳು ಗಂಭೀರಳಾಗಿ ನುಡಿದಳು. ಅವ್ವ, ಆಶೀರ್ವಾದವೂ ಆಯಿತು, ಮದುವೆಯೂ ಆಯಿತು. ಇಲ್ಲಿ ನೋಡು, ಚೆಲುವ ಗಂಡ, ಚೆನ್ನ ಸತಿ, ನಿತ್ಯ ಮುತ್ತೈದೆತನ ನನ್ನದು. ಓಹೋ, ಈ ಗಂಡನೇ? ನಕ್ಕ ಲಿಂಗಮ್ಮ ಮಹಾದೇವಿಯ ಮಾತಿನ ತೀವ್ರತೆಯನ್ನು, ಮನದ ಇಂಗಿತವನ್ನು ಅರಿಯಲಾರದೆ ಗುರುಗಳಿಗೆ ಎಡೆಮಾಡುವ ಸಲುವಾಗಿ ಪ್ರಸಾದ ತರಲು ಒಳಗೆ ಹೋದಳು. ಗುರುಗಳಿಗೆ ಪ್ರಸಾದಕ್ಕೆ ಭಿನ್ನಹ ನೀಡಿದ ದಿನ. ಆತ್ಮೀಯ ಸ್ವಜನರನ್ನು ಕರೆಯುವ ಪರಿಪಾಠ ಲಿಂಗಮ್ಮನದು. ಅಂದು ಗುರುಗಳ ಆಗಮನ, ಮಗಳ ಸಮಾರಂಭ ಎರಡೂ ಸೇರಿದ್ದರಿಂದ ಅನೇಕರಿಗೆ ಊಟಕ್ಕೆ ಹೇಳಿದ್ದರು. ಮಹಾದೇವಿಯ ಕೆಳದಿಯರು ಬಹು ಸಂಭ್ರಮದಿಂದ ಅವಳನ್ನು ಸುತ್ತುವರಿಯುತ್ತಿದ್ದರು. ಇನ್ನೂ 10 ದಿನಗಳವರೆಗೆ ಅವಕಾಶವಿದ್ದುದರಿಂದ ಇಂದು ಅತಿ ಆಪ್ತ ಬಂಧುಗಳು, ಪ್ರಮುಖ ವಣಿಕರು ಮಾತ್ರ ನೆರೆದಿದ್ದರು. ಪೇಟೆಯ ಪ್ರಮುಖ ಹರದರಾದ ಶಂಕರ ಶೆಟ್ಟಿ, ಶಿವಪ್ಪ ಶೆಟ್ಟಿ, ಅಲ್ಲದೆ ಶಿವಮೂರ್ತಪ್ಪ, ಸಿದ್ದೇಶ್ವರ ಶಾಸ್ತ್ರಿ ಮುಂತಾದ ವಿವಿಧ ವೃತ್ತಿಯವರು ಸೇರಿದ್ದರು. ಶರಣಧರ್ಮದ ಪದ್ಧತಿಯ ಪ್ರಕಾರ ಎಲ್ಲವನ್ನು ಎಡೆಮಾಡಿ ತುಪ್ಪವನ್ನು ನೀಡಿ ಎಡೆಮಾಡುವುದು ಮುಗಿಯಿತೆಂದು ಸೂಚಿಸಿ ಕರ್ಪೂರ ಬೆಳಗಿ ನಮಸ್ಕರಿಸಬೇಕಷ್ಟೇ. ಲಿಂಗಮ್ಮ, ಪಾರ್ವತಮ್ಮ, ಗಿರಿಜಾಂಬೆ ವಿವಿಧ ಭಕ್ಷ್ಯಗಳನ್ನು ಎಡೆಮಾಡಿದರು. ಲಿಂಗಮ್ಮಕ್ಕ, ಮಗಳ ಕೈಲಿ ಎಡೆ ಮಾಡಿಸವ್ವ, ಶಿವಮೂರ್ತಪ್ಪ ಹೇಳಿದ. 8 ಮಕ್ಕಳ ಹಿಂಡು ಅವನನ್ನು ಹಣ್ಣು ಮಾಡಿದ್ದರೂ ಹಾಸ್ಯ ಪ್ರವೃತ್ತಿ ಇನ್ನೂ ಕುಂದಿರಲಿಲ್ಲ. ಮಹಾದೇವಿ ಪೂಜೆಯ ಕೋಣೆಯಲ್ಲಿ ಗದ್ದುಗೆಯ ಮೇಲೆ ಪ್ರಸಾದಕ್ಕೆ ಕುಳಿತಿದ್ದ ಗುರುಗಳಿಗೆ, ಅವರ ಶಿಷ್ಯರಿಗೆ ಬಡಿಸುತ್ತಿದ್ದಳು.
ತುಪ್ಪ ನೀಡಿ ಸಾಷ್ಟಾಂಗ ಹಾಕಲು ಈಗ ಬರ್ತಾಳೆ ಎಂದು ಲಿಂಗಮ್ಮ ಅನ್ನುವಷ್ಟರಲ್ಲಿ ಹೊರಗೆ ಬಂದಳು. ಮಹಾದೇವಿಯ ಕೆಳದಿಯರಾದ ಕುಮುದ, ರುದ್ರಾಣಿ, ಕಮಲಾಕ್ಷಿ, ಶೈಲಜೆಯರು ಒತ್ತಾಯ ಮಾಡಿ ಆಕೆಗೆ ಅಲಂಕಾರ ಮಾಡಿದ್ದರು. ಇದೆಲ್ಲ ನಾನೊಲ್ಲೆ ರುದ್ರಾಣಿ, ಈ ಆಡಂಬರ ಬೇಡ. ಮಹಾದೇವಿ ನಿರಾಕರಿಸಿದಳು. ದಿನ ಮಾಡಿಕೊ ಅಂತ ಕೇಳ್ತೀವೇನೆ, ಎಷ್ಟು ಪ್ರೇಮದಿಂದ ಕೇಳಿದರೂ ನೀನು ಒಪ್ಪಲ್ಲ. ಆಗಲೇ ಹಮ್ಮು ಬಂದಿತ್ತೇನೋ. ರುದ್ರಾಣಿ ಮುಖ ಉಬ್ಬಿಸಿ ಮುನಿಸಿ ತೋರಿದಾಗ ಮಹಾದೇವಿ ಸೋತಳು. ಗೆಳತಿಯರು ವಿಶೇಷ ಆಸಕ್ತಿಯಿಂದ ಹೆರಳು ಹಾಕಿ ಮಲ್ಲಿಗೆ ಹೂವನ್ನು ಹೆಣೆದು ಮಧ್ಯೆ ಬಂಗಾರದ ಜಡೆಬಿಲ್ಲೆಗಳನ್ನು ಹಾಕಿ ಹಣೆಗೆ ಬೈತಲೆ ಬೊಟ್ಟನ್ನು ಇಳಿಬಿಟ್ಟು ರೇಷ್ಮೆಯ ಸೀರೆಯನ್ನುಡಿಸಿ ರತ್ನದ ಹರಳಿನ ತೋಳುಬಂದಿಯನ್ನು ತೋಳಿಗೆ ಏರಿಸಿ ಕಿವಿಗೆ ತೂಗೋಲೆಗಳನ್ನು ತೊಡಿಸಿ ಕೊರಳನ್ನು ಮುತ್ತಿನ ಹಾರದಿಂದ ಅಲಂಕರಿಸಿದಾಗ ಮಹಾದೇವಿಯ ಅಂದ ಮುಮ್ಮಡಿಸಿತು. ಕೆಳದಿಯರೆಲ್ಲ ಜೊತೆಯಾಗಿ ಅಲಂಕರಿಸಿದ ಮಹಾದೇವಿಯನ್ನು ಕರೆದುಕೊಂಡು ಬಂದು ಗುರುಗಳ ಎದುರು ನಿಲ್ಲಿಸಿದಾಗ ಗುರುಲಿಂಗ ದೇವರು ಗಂಭೀರವದನರಾದರು. ರೇಷ್ಮೆ ನೇಯುವ ಪ್ರತಿಭೆಯೇ ತನಗೆ ಶತ್ರುವಾದಂತೆ ದೇವ, ಈ ಮಗುವಿನ ಸೌಂದರ್ಯ ಅಧ್ಯಾತ್ಮ ಜೀವನದಲ್ಲಿ ಶತ್ರುವಾಗದಿರಲಿ ಎಂದು ಮನದಲ್ಲಿ ಪ್ರಾರ್ಥಿಸಿದರು. ಅಲ್ಲೇ ನಿಂತು ಗುರುಗಳಿಗೆ ಆಕೆ ಎಡೆ ಮಾಡತೊಡಗಿದಾಗ ಶಿವಮೂರ್ತಪ್ಪನ ಮಾತು ಕೇಳಿ ಹೊರಬಂದಳು. ತುಪ್ಪದ ಬಟ್ಟಲನ್ನು ಹಿಡಿದು ನೀಡುತ್ತಾ ಬಂದ ಆಕೆಯನ್ನು ಕಂಡು ಎಲ್ಲರೂ ಬೆರಗಾದರು. ಈ ಸೌಂದರ್ಯದ ರಚನೆ ಮಾಡುವಾಗ ದೇವರು ಎಷ್ಟು ಕುಶಲತೆ ತೋರಿಸಿರಬೇಕು ಎಂಬ ಭಾವ ಎಲ್ಲರಲ್ಲೂ ಹಾಯದಿರಲಿಲ್ಲ. ನನಗೆ 8 ಮಕ್ಕಳಿದ್ದರೂ ಒಂದೂ ಮಹಾದೇವಿಯಷ್ಟು ಚಂದವಿಲ್ಲ ಎಂಬ ಭಾವ ಶಿವಮೂರ್ತಪ್ಪನಿಗೆ ಬಂದರೆ, ಶಂಕರ ಶೆಟ್ಟರ ಮಗ ರಾಜಶೇಖರ ತಂದೆಯ ಮಗ್ಗುಲಲ್ಲಿ ಊಟಕ್ಕೆ ಕುಳಿತವನು ತಾನೇ ನಾಚಿ ಮುಖ ಕೆಂಪಗೆ ಮಾಡಿಕೊಂಡ. ತನಗಾಗಿ ಹೆಣ್ಣಿನ ಅನ್ವೇಷಣೆಯಲ್ಲಿರುವ ತಂದೆ ಮಹಾದೇವಿಯನ್ನು ಏಕೆ ಕೇಳಬಾರದು ಎಂದು ಅವನಿಗೆ ಅನ್ನಿಸದಿರಲಿಲ್ಲ. ಅದೆಷ್ಟು ಬೆಳೆದು ಬಿಟ್ಟಿದ್ದಾಳೆ ಓಂಕಾರ ನಿನ್ನ ಮಗಳು, ವಯಸ್ಸಿಗೆ ಮೀರಿದ ಬೆಳವಣಿಗೆ, ಸಿದ್ದೇಶ್ವರ ಶಾಸ್ತ್ರಿಗಳು ಹೇಳಿದರು. ಸೃಷ್ಟಿಯ ಸಮುದ್ರದಲ್ಲಿ ಹುಡುಕಿ ತೆಗೆದ ಅಪರೂಪದ ಮುತ್ತಿನಷ್ಟು ಅಪೂರ್ವ ಚೆಲುವು. ರತ್ನಪಡಿ ವ್ಯಾಪಾರಿಯಾಗಿದ್ದ ಶಿವಪ್ಪ ಶೆಟ್ಟಿ ಅಭಿಮಾನದಿಂದ ಹೇಳಿದರು. ಓಂಕಾರ, ಮಹಾದೇವಿಯ ಕೂಡ ನಾನು ಜಗಳ ತೆಗೆಯುತ್ತೇನೆ, ಮಲ್ಲೇಶಪ್ಪ ಹೇಳಿದರು. ಏಕೆ ಚಿಕ್ಕಪ್ಪ? ಮಹಾದೇವಿ ತುಪ್ಪ ಬಡಿಸೋದು ನಿಲ್ಲಿಸಿ ಕೇಳಿದಳು. ರುದ್ರಾಣಿ, ನೀನು ಒಂದೇ ದಿನ ಹುಟ್ಟಿದ್ದೀರಿ ನೋಡವ್ವ. ಅಂದು ದೇವರು ನಿಮಗಿಬ್ಬರಿಗೆ ಸೌಂದರ್ಯ ಹಂಚುವಾಗ ನೀನೇನೋ ಲಂಚ ನೀಡಿ ಅವಳ ಪಾಲಿನದು ಕಿತ್ತುಕೊಂಡು ಬಿಟ್ಟಿದ್ದೀಯ. ಗಹಗಹಿಸಿ ನಕ್ಕರು. ನನ್ನ ರುದ್ರಾಣಿ ಗುಣದಿಂದ ಅಪ್ರತಿಮ ಸುಂದರಿ ಚಿಕ್ಕಪ್ಪ. ನನ್ನ ರುದ್ರಾಣಿ ಗುಣದಿಂದ ಅಪ್ರತಿಮ ಸುಂದರಿ ಚಿಕ್ಕಪ್ಪ. ಶರೀರ ಸೌಂದರ್ಯಕ್ಕಿಂತ ಮನದ ಚೆಲುವು ಮುಖ್ಯ. ಮಹಾದೇವಿಯು ತನ್ನ ಪ್ರೇಮದ ಗೆಳತಿ ರುದ್ರಾಣಿಯನ್ನು ಊಹಿಸಿಕೊಂಡು ಮಾತನಾಡಿದಳು. ಓಂಕಾರ, ಮಗಳು ದೊಡ್ಡವಳಾದಾಗಲೇ ಇಷ್ಟೊಂದು ಭವ್ಯ ಊಟವಾದರೆ ಮದುವೆಗೆ ಎಷ್ಟು ವೆಚ್ಚ ಮಾಡ್ತೀಯಪ್ಪ? ಎಷ್ಟು ಗಂಟು ತೆಗೆದಿಟ್ಟಿದ್ದೀಯಾ ಎಂದು ಮದುವೆ? ಶಿವಮೂರ್ತಪ್ಪ ಕೇಳಿದ. ಓಂಕಾರ ಲೌಕಿಕರ ಸಂಭಾಷಣೆ ಹರಟೆಯಲ್ಲಿ ಅಷ್ಟೊಂದು ಭಾಗವಹಿಸುತ್ತಿರಲಿಲ್ಲ. ಸುಮ್ಮನೆ ಮುಗುಳ್ನಕ್ಕ. ಹೇಳವ್ವ ಮಾದೇವಕ್ಕ, ಎಂದು ನಿನ್ನ ಲಗ್ನದ ಊಟ? ಶಿವಮೂರ್ತಪ್ಪನನ್ನು ಸಮೀಪಿಸಿದ್ದ ಮಹಾದೇವಿ ಅಂದಳು. ಜೀವನದಲ್ಲಿ 2 ಸಾರಿ ಯಾರೂ ಲಗ್ನ ಆಗಲ್ಲ ಬೊಪ್ಪ. ಇಂದಾಗಲೇ ಗುರುಗಳು ತೆತ್ತಿಗರಾಗಿ ಚೆನ್ನಮಲ್ಲಿಕಾರ್ಜುನನ ಧರ್ಮಪತ್ನಿಯನ್ನಾಗಿ ಮಾಡಿದ್ದಾರೆ. ಬೆಳಗ್ಗೆ ಮದುವೆ ಆಗಿಬಿಟ್ಟಿತು. ಇದೇ ನನ್ನ ಲಗ್ನದ ಊಟ. ತನು ಮನ ಎಲ್ಲಕ್ಕೂ ಅವನೊಬ್ಬನೇ ಒಡೆಯ. ನಾನವನ ಮೀಸಲು ಸತಿ. ಇನ್ನೊಂದು ಊಟದ ದೃಷ್ಟಿ ಇಟ್ಟುಕೊಂಡು ಈ ಹೊತ್ತು ಕಡಿಮೆ ಉಂಡಿರಿ. 2 ಸಮಾರಂಭದ್ದು ಈಗಲೇ. ತುಪ್ಪ ಚೆನ್ನಾಗಿ ನೀಡ್ತೀನಿ. ಗಿಂಡಿಯಲ್ಲಿದ್ದ ತುಪ್ಪವನ್ನೆಲ್ಲ ಶಿವಮೂರ್ತಪ್ಪನ ತಟ್ಟೆಗೆ ಸುರಿದಳು ಹಾಸ್ಯದ ನಗೆ ನಗುತ್ತ. ಚಕಿತರಾದ ಎಲ್ಲರೂ ಇದ್ದಕ್ಕಿದ್ದಂತೆಯೇ ಮೌನ ತಾಳಿದರು. ಆಕೆಯ ದಿಟ್ಟತನವನ್ನು ಕುರಿತು ಒಬ್ಬರು ಆಲೋಚಿಸುತ್ತಿದ್ದರೆ ಪ್ರೌಢವಾದ ವಿಚಾರಧಾರೆಯನ್ನು ಕಂಡು ಮತ್ತೊಬ್ಬರು ಬೆರಗಾಗಿದ್ದರು. ಮದುವೆಯ ವಿಚಾರವನ್ನು ಎತ್ತಿದ ತಕ್ಷಣ ನಾಚಿ ಮುಖವೆಲ್ಲ ಕೆಂಪಗಾದರೆ ನೋಡಲು ಹಬ್ಬ ಎಂದು ಅವಳ ಮುಖವನ್ನೇ ಕದ್ದು ನೋಡುತ್ತಿದ್ದ ರಾಜಶೇಖರನಿಗೆ ಮಹಾದೇವಿಯ ಮುಖ ಹೆಣ್ತನವನ್ನು ಪ್ರಕಟಿಸದಿದ್ದಾಗ ಕೊಂಚ ನಿರಾಶೆಯಾಯಿತು. ಓಹೋ, ಅಪ್ಪನ ಗಂಟು ಉಳಿಸಬೇಕು ಅಂತಾಳೇನೋ. ಶಿವಮೂರ್ತಪ್ಪ ಮೌನವನ್ನು ಮುರಿದ. ಇಲ್ಲ ಬೊಪ್ಪ, ಭವಕ್ಕೆ ಕೆಡಹುವ ಪುಣ್ಯ ಪಾಪದ ಗಂಟನ್ನು ಅಳಿಸಬೇಕು ಅಂತ. ಶಿವಮೂರ್ತಣ್ಣ, ಆಕೆ ಜೊತೆಗೆ ಮಾತಿಗೆ ನಿಂತರೆ ಅದು ಹನುಮಂತನ ಬಾಲ. ಉಣ್ಣಲು ಆರಂಭಿಸಿರಿ. ಲಿಂಗಮ್ಮ ಮಾತಿನ ತೆರೆ ಎರಿದಳು. ಮಹಾದೇವಿ ಕರ್ಪೂರವನ್ನು ಹಚ್ಚಿ ಬೆಳಗಿ ಸಾಷ್ಟಾಂಗ ಹಾಕುತ್ತಾ ಲಿಂಗಾರ್ಪಿತವಾಗಲಿ ಎಂದರು. ಗುರುಲಿಂಗ ದೇವರು ಪ್ರಸಾದವನ್ನುಣ್ಣುತ್ತಲೇ ಮಹಾದೇವಿಯ ಮಾತನ್ನು ಮೆಲುಕಾಡಿಸಿದರು. ಪ್ರಕೃತಿ ಸಹಜವಾದ ಗುಣವನ್ನು ಶರೀರ ವ್ಯಕ್ತ ಮಾಡಿದ್ದರೂ ಮನಸ್ಸಿನಲ್ಲಿ ಮಾತ್ರ ಪ್ರಕೃತಿಜನ್ಯ ವಿಕಾರಗಳು ಮೊಳಕೆಯೊಡೆದಿರಲಿಲ್ಲ. ಅದೇ ಮುಗ್ಧತೆ, ಅದೇ ಗಂಭೀರ ವ್ಯಕ್ತಿತ್ವ. ಅವಳು ಉತ್ತರಿಸಿದ ದಿಟ್ಟತನ ಕಂಡು ಚಂದ್ರದರ್ಶನ ಮಾಡಿದ ಅಂಬುದಿಯಂತೆ
ಹೃದಯ ಸಂತಸದ ಅಲೆಗಳಿಂದ ಭೋರ್ಗರೆಯತೊಡಗಿತ್ತು. ಅವಳ ಒಂದೊಂದು ಪದದಲ್ಲಿ ಹುದುಗಿದ ಭವಿಷ್ಯ ಜೀವನದ ರೂಪುರೇಷೆಯನ್ನು ಗುರುತಿಸುತ್ತಾ ಗುರುಗಳು ಪ್ರಸಾದದ ತೃಪ್ತಿಯನ್ನು ಅನುಭವಿಸುತ್ತಿದ್ದರು. ಮಹಾದೇವಿಯ ಶರೀರದ ವ್ಯತ್ಯಾಸ ಅವಳಲ್ಲಿ ಯಾವ ಬದಲಾವಣೆಯನ್ನು ಮಾಡದಿದ್ದರೂ ನೋಡುವವರ ದೃಷ್ಟಿಕೋನ, ಆಡುವ ನಾಲಿಗೆಗಳಲ್ಲಿ ಬದಲಾವಣೆಯನ್ನು ತಂದಿತು. ಲಿಂಗಮ್ಮ ಈಗ ಒಂದೇ ಹಠ ಹಿಡಿದು ಮಗಳು ಇನ್ನು ಶಾಲೆ ಕಲಿಯುವುದು ಬೇಡವೆಂದು ಸಾರಿಬಿಟ್ಟಳು. ಅವ್ವ, ನನ್ನ ವಿದ್ಯೆಗೆ ತಡೆಯೊಡ್ಡಬೇಡ ಎಂದು ಮಗಳು ಗೋಗರೆದಳು. ಹಠ ಮಾಡಬೇಡ ಮಾದೇವಿ, ಇಲ್ಲಿಯ ತನಕ ನಿನ್ನ ಮಾತಿಗೆ ಬೆಲೆ ಕೊಟ್ಟೆವು. ಇನ್ನೂ ಸಾಧ್ಯವಿಲ್ಲ. ದಿನಾಲು ಹುಡುಗರ ಮಧ್ಯೆ ಕುಳಿತು ಓದುವ ಅವಶ್ಯಕತೆ ಇಲ್ಲ. ಬೇಕಾದರೆ ಮನೆಯಲ್ಲಿ ತಾಡವೋಲೆ ತಂದು ಓದು. ತಿಳಿಯದಿದ್ದಾಗ ಅಪ್ಪನನ್ನು ಕರೆದುಕೊಂಡು ಹೋಗಿ ಗುರುಗಳಲ್ಲಿ ಕೇಳಿ ಬಾ. ತಾಯಿಯ ಮಾತಿನಲ್ಲಿದ್ದ ಗಡುಸುತನ ಕಂಡು ಮಹಾದೇವಿ ಮೌನವಾಂತಳು. ಅವ್ವ, ನನ್ನಲ್ಲಿ ವಿಶ್ವಾಸವಿಲ್ಲವೇ? ಇದು ಅಪರಂಜಿ ಅಂತ ತಿಳಿಯವ್ವ. ತಿಪ್ಪೆಲಿಟ್ಟರೂ ಕಲ್ಲಿದ್ದಲಾಗುವುದಿಲ್ಲ. ಇನ್ನು ರೇಷ್ಮೆ ವಸ್ತ್ರದಲ್ಲಿಟ್ಟರೆ ಮಂಕಾದೀತೆ. ಎಂಥಲ್ಲಿಟ್ಟರೂ ನನಗೆ ಭಯವಿಲ್ಲದಾಗ ಮಠಕ್ಕೆ ಹೋದರೆ ಪಾವಿತ್ರತೆಯ ಪ್ರತಿರೂಪವಾದ ಗುರುಗಳ ಬಳಿ ಕುಳಿತರೆ ಏನಾದೀತು? ಇದ್ದಿರಬಹುದು ಮಗಳೇ, ಆದರೆ ಲೋಕದ ನಿಂದೆ. ತಿಪ್ಪೆಲಿಟ್ಟರೂ ಕಲ್ಲಿದ್ದಲಾಗಲ್ಲ ನಿಜ. ಆದರೆ ಅದು ಸಗಣಿ ಮೆತ್ತಿ ಮಂಕಾದರೆ ಬಂಗಾರದ ವ್ಯಾಪಾರಿಗಳು ಕೊಳ್ತಾರೇನವ್ವ? ನೀನು ಎಲ್ಲಿದ್ದರೂ ರತ್ನವೇ. ಆದರೆ ವೃದ್ಧಾಪವಾದ ಹೆಂಗಸರಿಗೆ ಬಡಿದರೆ ಯಾರು ಮನೆ ತುಂಬಿಸ್ಕೊಳ್ತಾರವ್ವ? ಮಂಕಾದ ಮಗಳ ಮುಖ ನೋಡಿ ನೊಂದ ಲಿಂಗಮ್ಮ ತಲೆ ಸವರಿ ಮಗಳ ಮುಖವನ್ನು ಎದೆಗೊರಗಿಸಿ ಕೊಂಡಳು. ಇನ್ನು ಯಾರು ಮನೆ ತುಂಬಿಸಿಕೊಳ್ಬೇಕು? ಆಗಲೇ ಶಿವನನ್ನು ಮನಸ್ಸಿಗೆ ತುಂಬಿಸಿಕೊಂಡಾಗಿದೆ ಎಂದುಕೊಂಡು ಮಹಾದೇವಿ ತಾಯಿಯ ಅಜ್ಞಾನಕ್ಕಾಗಿ ಮನದಲ್ಲಿ ನಕ್ಕಳು. ಲಿಂಗಮ್ಮನ ಭೀತಿ ಬೇರೆಯೇ ಇತ್ತು. ಗುರುಲಿಂಗದೇವರು ಆಗಲೇ ವೃದ್ಧಾವಸ್ಥೆಗೆ ಕಾಲಿಡತೊಡಗಿದ್ದರು. ಪಾವಿತ್ರತೆ, ವೈರಾಗ್ಯ, ತಪಸ್ಸು ಎರಕ ಹೊಯ್ದ ಮೂರ್ತಿ ಅವರು ಎಂದು ಲಿಂಗಮ್ಮನೇಕೆ ಉಡುತಡಿಯಲ್ಲ ಅಂತಿತ್ತು. ಅವರ ಬಗ್ಗೆಯಾಗಲಿ ಮನೆಯ ವಾತಾವರಣದ ಬಗ್ಗೆಯಾಗಲಿ ಕನಸು ಮನಸ್ಸಿನಲ್ಲಿ ಕೆಟ್ಟದಾಡುವಂತಿರಲಿಲ್ಲ. ಆಕೆಯ ಭಯವೆಂದರೆ ವೈರಾಗ್ಯದ ಕುಂಡವಾದ ಗುರುಗಳು ಮಹಾದೇವಿಗೆ ಅದನ್ನೇ ಬೋಧಿಸಿ ಎಲ್ಲಿ ಅವಳನ್ನು ಸಂಸಾರ ವಿಮುಖಳನ್ನಾಗಿ ಮಾಡಿಬಿಡುವರೋ ಎಂಬುದಾಗಿತ್ತು. ಮಾನಸಿಕ ಸ್ಥಿತ್ಯಂತರವಾಗುವ ಈ ಕನ್ಯಾವಸ್ಥೆಯಲ್ಲಿ ಮನಸ್ಸು ಸಂಸಾರ ಪ್ರಪಂಚಕ್ಕೆ ಆಕರ್ಷಿತವಾಗದೆ ವೈರಾಗ್ಯ, ಆಧ್ಯಾತ್ಮಿಕತೆಯ ಸೆಳೆತಕ್ಕೆ ಸಿಕ್ಕರೆ ಆ ಸುಳಿಯಿಂದ ಮಹಾದೇವಿಯನ್ನು ಮೇಲಕ್ಕೆತ್ತುವುದು ಕಠಿಣವಾದೀತು ಎಂದು ತಿಳಿದ ಲಿಂಗಮ್ಮ ಮಠದ ವಿರಕ್ತರ ವಿಚಾರಗಳ ವಾತಾವರಣದಿಂದ ಹೊರತೆಗೆದು ನಾನಾ ವರ್ಣದ ಪ್ರಪಂಚ ಪರಿಚಯ ಮಾಡಿಕೊಡಲು ಯತ್ನಿಸುತ್ತಿದ್ದಳು. ತಾಯಿಯ ಅಜ್ಞಾನಯುಕ್ತ ಪ್ರೀತಿಯಲ್ಲಿ ಮಹಾದೇವಿಗೆ ಉಸಿರು ಕಟ್ಟಿದಂತಾಗಿ ಮೌನ ತಾಳಿ ಮೆಲ್ಲನೆ ಬಿಡಿಸಿಕೊಂಡು ಮಹಡಿಯನ್ನೇರಿದಳು. ತಗ್ಗಿದ್ದಲ್ಲಿ ನೀರು ಸ್ವಾಭಾವಿಕವಾಗಿ ಹರಿದು ಹೋಗುವಂತೆ ತನ್ನ ತಾಯಿಯ ವೃತ್ತಿ ಮತ್ತೆ ಮತ್ತೆ ಪ್ರಾಪಂಚಿಕ ಆಕಾಂಕ್ಷೆಗಳಲ್ಲಿ ಹರಿಯುವುದನ್ನು ಗಮನಿಸಿ ವ್ಯಥಿತಳಾದಳು. ಅಧೋಮುಖವಾಗಿ ಹರಿಯುವ ಈ ಆಶಾ ಪ್ರವಾಹವನ್ನು ಊರ್ಧ್ವಮುಖಗೈಯಲು ಯಾವ ಅಧ್ಯಯನ ಪ್ರವಚನಗಳಿಗೂ ಸಾಧ್ಯವಾಗಿಲ್ಲವೇ? ಅವ್ವ, ಕೊಳವೆಯಲ್ಲಿರಿಸಿದ ಕಾಲಕ್ಕೆ ನೆಟ್ಟಗಾದಂತೆ ಕಂಡು ಕೊಳವೆಯ ಬಂಧನ ದಾಟಿ ಹೊರಗಾಗುತ್ತಿದ್ದಂತೆಯೇ ಮತ್ತೆ ಸುತ್ತಿಕೊಳ್ಳುವ ನಾಯಿಯ ಬಾಲದಂತೆ ನಿನ್ನ ಮನದ ಓಘ. ಜ್ಞಾನ ಪ್ರವಚನಗಳನ್ನು ಶ್ರವಣ ಮಾಡುತ್ತೀಯಾ? ಆದರೆ ಮನನ ನಿಧಿಧ್ಯಾಸ ಮಾಡದೆ ಮತ್ತೆ ಕೆಳಮಟ್ಟದ ಆಸೆಯ ತಿರುಗಣಿ ಮಡುವಿನಲ್ಲೇ ಸುತ್ತುತ್ತೀಯೆ. ಪ್ರಚಂಡವಾದ ಮಾಯೆಯ ಬಲೆಯಿದು. ಇದನ್ನು ಬಿಡಿಸಿಕೊಳ್ಳುವುದು ಕಷ್ಟ ಸಾಧ್ಯ. ತಾವಿದರೊಳಗೆ ಸಿಕ್ಕಿ ಬೀಳುತ್ತಲಿದ್ದೇವೆ ಎಂಬ ಅರಿವು ಸಹ ಇಲ್ಲದೆ ಅವರನ್ನು ಭ್ರಮಿತಗೊಳಿಸುವುದೇ ಮಾಯೆಯ ಕೈಚಳಕ. ಎಂಥೆಂಥ ಹರಿ ಅಜನನ್ನು, ಇಂದ್ರ ಚಂದ್ರರನ್ನು ಈ ಮಾಯೆ ಬಳಲಿಸಿದೆ. ನಾವು ಮಹಾಜ್ಞಾನಿಗಳೆಂಬ ಜ್ಞಾನ ಮದ ಇರುವ ತಾಪಸಿಗಳನ್ನು, ಅನರ್ಹರು, ಅಸಮರ್ಥರು ಎಂಬ ಕೀಳರಿಮೆ ಇರುವ ಅಜ್ಞಾನಿಗಳನ್ನು, 14 ಲೋಕವನ್ನು ಇದು ನುಂಗಿ ನೀರು ಕುಡಿದಿದೆ ಅಂದಾಗ ನಿನ್ನ ಪಾಡೇನು? ಆದರೆ ಚನ್ನಮಲ್ಲಿಕಾರ್ಜುನ, ಎಂಥದೇ ಪ್ರಸಂಗದಲ್ಲೂ ಈ ಮಾಯೆಯ ಮೋಹದ ಸೆರಗಿನಲ್ಲಿ ನನ್ನನ್ನು ಮಲಗಿಸದೆ ನಿನ್ನ ಕಾರುಣ್ಯದ ಕಿರಣದಿಂದ ಜಾಗೃತವಾಗಿರಿಸು. ಮಹಾದೇವಿ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿದಳು. ಕೇಳಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಭಾಗ 1, ಭಾಗ 2 ಪ್ರಗತಿ. ಇನ್ನು ಭಾಗ 3 ಬರುತ್ತೆ, ಗಮನ ಅಂತ. ಇನ್ನೂ ಒಳ್ಳೊಳ್ಳೆ ಅಧ್ಯಾಯಗಳು ಬರುತ್ತೆ ಮುಂದೆ. ಎಲ್ಲರೂ ತಪ್ಪದೆ ಕೇಳಿಸ್ಕೊಳ್ಳಿ. ಇಲ್ಲಿವರೆಗೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಿಮಗೆ ಟೈಮ್ ಇದ್ದಾಗ ಅದನ್ನು ಕೇಳಿಸ್ಕೊಂಡು ಸಂತೋಷ ಪಡ್ಬೋದು. ಎಲ್ಲರಿಗೂ ಶರಣು ಶರಣಾರ್ಥಿ.